ನಾನು ಕೇಳ್ತೇನೆ, ಇವತ್ತು ಅಲ್ಲಿ ಕಾರ್ಯಕ್ರಮಗಳಿಗೆ ನಿಮಗೆ ಸಂಬಂಧ ಇಲ್ಲ ಅಂದರೆ ಇವತ್ತು ನಾನು ಕೇಳ್ತೀನಿ, ಇವತ್ತು ವಿಧಾನಸಭೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮೆಟ್ಲ ಮೇಲೆ ನಡೆಯುವಂಥ ಟೈಮಲ್ಲಿ ಅದು ಸರ್ಕಾರದ ಕಾರ್ಯಕ್ರಮ ಆಗುತ್ತೆ. ಆ ಸರ್ಕಾರಿ ಕಾರ್ಯಕ್ರಮ, ಯಾಕಂದ್ರೆ ವಿಧಾನಸೌಧ ಮೆಟ್ಲ ಮೇಲೆ ಒಂದು ಸರಿ ಒಂದು ಕಾರ್ಯಕ್ರಮಗಳು ನಡೆದರೆ ನಾನು ಖಾಸಗಿಯಾಗಿ ಯಾರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಇನ್ನೊಂದು ಸೆಲೆಬ್ರೇಷನ್ ಮಾಡ್ತೀನಿ ಕೊಡೋಕ್ಕೆ ಬರಲ್ಲ. ದಟ್ ಈಸ್ ಟೆಕ್ನಿಕಲ್ ಪಾಯಿಂಟ್. ಸರ್ಕಾರ ಕಾರ್ಯಕ್ರಮದಿಂದ ಅಂದರೆ ಮಾತ್ರ ಅಲ್ಲಿ ಮಾಡ್ಲಿಕ್ಕಾಗುತ್ತೆ. ಅವರು ಮುಖ್ಯಮಂತ್ರಿಗಳು ಈ ರೀತಿ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನಡ್ಕೊಂಡಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೆಲ್ಲ ದುರಂತ ಆದಂಥ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿತನ, ಎಲ್ಲೋ ಒಂದು ಕಡೆ ಅವ್ರ ನಿರ್ಲಕ್ಷ್ಯತನ, ಹೌದು ಈ ರೀತಿ ಸಂಪೂರ್ಣವಾಗಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರೋ ಕಾರಣ ಈ ರೀತಿ ಆಗುವಂಥ ಕೆಲಸ ಆಗ್ತಾಯಿದೆ. ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಫೇಲ್ಯೂರ್ ಆಗಿರೋ ಕಾರಣ ಇವತ್ತು ಈ ರೀತಿ ನಡೆಯುವಂಥ ಕೆಲಸ ಆಗ್ತಾಯಿದೆ. ಅದು ಕರಿಬೇಕು ಅಲ್ಲ, ಇವೆಲ್ಲ ಆಗೋ ಒಳಗಡೆ ಕರೀಲಲ್ಲ, ನಾಳೆನೇ ಕರೀಲಿ ಅಣ್ಣ. ನೋಡ್ರಿ, ನಾಳೆನೇ ನೋಡೋಣ, ಮುಖ್ಯಮಂತ್ರಿಗಳು ಅಂದರೆ ನಾಳೆನೇ ಕರಿಬೋದು, ಅವ್ರಿಗೆ ಸರ್ವಸ್ವತಂತ್ರ ಇದೆ. ಹಂಗಾಗಿ ಅವರೆಲ್ಲ ಕೂಡ ಅಲ್ಲಲ್ಲ. ನೋಡ್ರಿ ನಾನು ನೋಡ್ರಿ ಅಣ್ಣ, ನೀವು ಕನ್ಫ್ಯೂಸ್ ಮಾಡಿದ್ರೆ ನಾನೇನು ಕನ್ಫ್ಯೂಸ್ ಆಗಲ್ಲ, ನೆನ್ಪಿಟ್ಕೊಂಬಿಡ್ರಿ. ನೀವು ಎಷ್ಟು ಬುದ್ಧಿವಂತರು ಅದಕ್ಕೆ ನಾನು ಬುದ್ಧಿವಂತಿದ್ದೆ. ನೀವು ಏನೇ ಮಾಡಿರಿ, ನಾನು ಸಿಕ್ಕನ್ ಮೈ ವರ್ಡ್. ನಾನು ಎಲ್ಲಿ ಕೂಡ ನಾನು ಎಲ್ಲಿ ಕೂಡ ನೀವು ಹೇಳಿದಂಥದಕ್ಕೆ ನಾನು ಲೀನ್ ಆಗಲ್ಲ. ನಾನು ಎಲ್ಲಿ ಕೂಡ ನಾನು ಕೇಳೋದು ಒಂದು ಮಾತು ಕೇಳಿ ಅಲ್ರಿ. ನಾನೇನು ಹೇಳ್ತಿದ್ದೀನಿ, ಮುಖ್ಯಮಂತ್ರಿಗಳು ಅರೆಸ್ಟ್ ಮಾಡಬೇಕಂದೇಳಿ ಅರೆಸ್ಟ್ ಮಾಡಲೇಬೇಕು, ಜಂಟಿ ಅಧಿವೇಶನ ಕರೀಲೇಬೇಕು. ನೀವೇನು ಹೇಳ್ತೀರಿ, ಅರೆಸ್ಟ್ ಹೆಂಗೆ ಮಾಡ್ತೀರಿ, ಜಂಟಿ ಅಧಿವೇಶನ ಅವ್ರು ಜೈಲಿಗೆ ಹೋಗ್ತಾರಲ್ಲ ಹೆಂಗೆ ಅಂತ ಹೇಳ್ತೀರಿ. ಅದೆಲ್ಲ ತಕ್ಷಣ ಯಾರೊಬ್ರು ಮಾಡ್ತಾರೆ, ಸಿಸ್ಟಮ್ ಇದೆ ರೀ, ಸಿಸ್ಟಮ್ ರನ್ ಆಗುತ್ತೆ, ಅದ್ರ ಬಗ್ಗೆ ಹಂಗಾಗಿ ಆಯ್ತಣ್ಣ, ನೀವು ಹೇಳ್ದಂಗೆ ಕೇಳಪ್ಪಣ್ಣ, ನೀನು ಹೇಳ್ದಂಗೆ ಕೇಳೋಣ ಆಯ್ತಾ. ಹಾಂ, ಅದು ಹೇಳಿದಲ್ಲಪ್ಪ. ಇವತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಅಲ್ಲ, ಆ ರೀತಿ ಹೇಳೋಕ್ಕೆ ಹೋಗಲ್ಲ ನಾನು. ಅವನು ಮುಖ್ಯಮಂತ್ರಿಗೆ ಬಿಟ್ಟಿರೋಂಥ ವಿಚಾರ, ಅವ್ರು ಯಾರೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅವನ್ನ ಅಮಾನತು ಮಾಡಿದ್ದಾರೆ, ನಾನು ಅದೇ ಪ್ಲೇಸ್ ಕಂಟಿನ್ಯೂ ಮಾಡೋಂಥ ನಾನು ಅನ್ನೋಕೆ ಹೋಗಲ್ಲ. ತಕ್ಷಣ ಯಾರು ಮುಖ್ಯಮಂತ್ರಿಗಳು ಇದು ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕನ್ನೋ ಒತ್ತಾಯ ಮಾಡ್ತೀನಿ. ನೋಡಿ ಸರ್, ಅದ್ರ ಬಗ್ಗೆನೇ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದನ್ನ ನೋಡಿ ಸರ್, ಒಂದು ಕನ್ಕ್ಲೂಷನ್ ಮಾಡಿಬಿಡ್ತೀನಿ. ಇದೆಲ್ಲ ಕೂಡ ಇವತ್ತು ರಿಟೈರ್ಡ್ ಜಸ್ಟಿಸು ಅವರಿಂದ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಂತರ CODಗೆ ಕೊನೆ ತನಿಖೆ ಮಾಡೋದ್ರಿಂದ ಅದರ ಕಡೆ ಆಗಲ್ಲ. ಇದನ್ನು ಕೊಡಂಗಿದ್ರೆ CBIಗೆ ಕೊಡಬೇಕಂದ್ರೆ ಒತ್ತಾಯ ಮಾಡ್ತೀನಿ. ಲಾಸ್ಟ್ CBIಗೆ ಕೊಡಬೇಕಂದು ಒತ್ತಾಯ ಮಾಡ್ತೀನಿ. ನಾನು ಆಮೇಲೆ ಓವರಾಲ್ ಆಗಿ ಇದನ್ನು CBI ಕೊಡಬೇಕನ್ನೋ ಒತ್ತಾಯದ ಜೊತೆಲಿ ಸರ್ಕಾರ ಏನು ಮಾಡಿದೆ, ಇವತ್ತು ಎಷ್ಟು ಪರಿಹಾರ ಕೊಡ್ತಾ ಇದೆ. ಆ ಕ್ರಿಕೆಟ್ ಅಸೋಸಿಯೇಷನ್ನಿಂದ 10 ಲಕ್ಷ ರೂಪಾಯಿ ಕೊಡ್ತಾ ಇದೆ, ರೈಟ್ ಅಣ್ಣ? 10 ಲಕ್ಷ ರೂಪಾಯಿ ಅವ್ರೊಂದು 10 ಲಕ್ಷ, 20 ಲಕ್ಷ ರೂಪಾಯಿ. ಇವಾಗ 5 ಲಕ್ಷ ಸರ್ಕಾರ ಕೊಡ್ತಾ ಇದೆ, 25 ಆಗ್ತದೆ. ಸರ್ಕಾರ ಎಷ್ಟು 10 ಲಕ್ಷ ಕೊಡ್ತಾ ಇದೆ? 10 ಲಕ್ಷ RCB ಅಂತ, KCS 25 ಲಕ್ಷ. ಅಲ್ರಿ, ಒಬ್ಬ ಮನುಷ್ಯ ಒಬ್ಬ ಕುಟುಂಬದಲ್ಲಿ ಅವನು ಆ ಮಗ ಅನ್ನೋಂತಿದ್ರೆ ಅವ್ರ ಕುಟುಂಬಕ್ಕೆ ಬೆಳಕಾಗ್ತಾನ, ಅವನು ದುಡಿತಾನ. ಆ ದುಡಿಯೋದ್ರಿಂದ ಸಂಸಾರ ನಿಲ್ತಾರೆ. ಇವರು 25 ಲಕ್ಷದಿಂದ ಆ ಪರಿಹಾರ ಅದನ್ನು ಸಮಾಧಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜೀವಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀರಿ, ಕೊಡಂಗಿದ್ರೆ ನೀವು ನಿಮಗೆ ಏನನ್ನ ಮನುಷ್ಯತ್ವ ಇದ್ದರೆ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ರಿ ಅಂತೇಳಿ ಒತ್ತಾಯನ ಕೂಡ ಮಾಡ್ತೀನಿ. ನನ್ನ ಹೇಳಿಕೆ ಸರ್, ಇಲ್ಲ ಪಾರ್ಟಿ ಡಿಸಿಷನ್ ಅಲ್ಲ, ನನ್ನ ಹೇಳಿಕೆ. ಅಲ್ಲ, ಮತ್ತೆ ಪಾರ್ಟಿಯಲ್ಲಿ ನಾವು ಚರ್ಚೆ ಮಾಡಿ ಮತ್ತೆ ಪಾರ್ಟಿಯಲ್ಲಿ ಹೇಳ್ತೀವಿ. ಯಾಕಂದ್ರೆ ಮತ್ತೆ ಅವ್ರಿಗೆ ಮುಜುಗರ ಆಗ್ಬೋದು ನನ್ನಿಂದ. ನನ್ನ ವೈಯಕ್ತಿಕವಾದಂಥ ಹೇಳಿಕೆ, ಮತ್ತೆ ಅವ್ರ ಪಾರ್ಟಿಯಲ್ಲಿ ಚರ್ಚೆ ಮಾಡಿ ಮತ್ತೆ ಇನ್ನೂ ಏನು ಮಾಡ್ಬೇಕನ್ನೋ ತೀರ್ಮಾನ ತಗೋತೀವಿ. ಹಾಗಾಗಿ ನಾನು ಕೂಡ ಇವತ್ತು
ಲಾಸ್ಟ್ ಟೈಮ್ ಕೂಡ ನಮ್ಮ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಲಾಸ್ಟ್ಗೆ ನಮ್ಮದೇ ಸರ್ಕಾರ ಇದ್ದಂಥ ಟೈಮ್ ಪ್ರೈಮ್ ಮಿನಿಸ್ಟರ್ ಬಂದರು ಎಲೆಕ್ಷನ್ ಸಂದರ್ಭದಲ್ಲಿ ಸುಮಾರು ಅಲ್ಲಿ ಕೂಡ 20-35 ಲಕ್ಷ ಮಂದಿ ಸೇರಿದ್ರು. ಅವತ್ತು ಕೂಡ ಯಾವುದೂ ಅನಾಹುತ ಆಗಿಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರು ಡೆತ್ ಆದಂಥ ಟೈಮಲ್ಲಿ 25 ಲಕ್ಷ ಮಂದಿ ಬಂದು ಅಲ್ಲಿ ಯಾವುದೇ ಅನಾಹುತ ಆಗಿದ್ದಿಲ್ಲ. ಬಾಂಬೆದಲ್ಲಿ ವರ್ಲ್ಡ್ ಕಪ್ ಗೆದ್ದಂಥ ಟೈಮಲ್ಲಿ ಲಕ್ಷಾಂತರ ಮಂದಿ ಸೇರ್ಕೊಂಡು ಯಾವುದೇ ಅನಾಹುತ ಆಗಿಲ್ಲ. ಅದೆಲ್ಲ ಪ್ಲ್ಯಾಂಡ್ ಇರ್ತಾರೆ. ಪ್ಲ್ಯಾಂಡ್ ಇಲ್ಲಾರ್ದಂಥ ಇವ್ರು ಸುಮ್ಮನೆ ಪುಕಟಿ ಪಬ್ಲಿಸಿಟಿ ಸಲುವಾಗಿ ಏನೇನು ಔಷಧ ಮಾಡಿ ಹಿಂಗೆಲ್ಲ ಅನಾಹುತ ಮಾಡಿರ್ತಾರೆ. 11 ಮಂದಿ ಜೀವ ತೆಗಿದ್ದಾರೆ. ಇಲ್ಲ ಪಾರ್ಟಿ ಚೌಕಟ್ಟಲ್ಲಿ ನಾನು ಮಾತಾಡಿ ನಿರ್ಧಾರವನ್ನು ತಗೊಳ್ಳೋಂಥ ಕೆಲಸ ಮಾಡ್ತೀನಿ ಸರ್. ಪಾರ್ಟಿ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ನಮ್ಮ ಚರ್ಚೆ ಆಗುತ್ತೆ. ಅದು ಏನೇನು ಮಾಡಬೇಕು ನಮ್ಮ ಅಧ್ಯಕ್ಷರು ನಾವೆಲ್ಲ ಕುಂತು ಮಾತಾಡಿ ನಿರ್ಧಾರ ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.